ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಪ್ಲಾಸ್ಟಿಕ್ ವಸ್ತುಗಳ ಗೋಡಾನ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಸದ್ಯ ಸುರೇಶ್ ಗಜಕೋಶಗೆ ಸೇರಿದಂತಹ ಗೋಡಾನ್ನಲ್ಲಿನ ಪ್ಲಾಸ್ಟಿಕ್ ಪೈಪ್ಗಳು, ಟ್ಯಾಂಕರ್ಗಳು, ಕಬ್ಬಿಣದ ವಸ್ತುಗಳು, ಪೇಪರ್ಗಳು ಅಗ್ನಿಗಾಹುತಿಯಾಗಿವೆ. ಅಗ್ನಿಶಾಮಕ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬಾರದ ಪರಿಣಾಮ ಗೋಡಾನ್ನಲ್ಲಿದ್ದ ವಸ್ತುಗಳೆಲ್ಲವೂ ಸುಟ್ಟು ಕರಕಲಾಗಿವೆ ಅಂತ ಆರೋಪಿಸಲಾಗಿದೆ. ಟ್ಯಾಂಕರ್ ಬರ್ತದೆ ಕಡೆ ಹೇಳಿ ಯಾರು ಟ್ಯಾಂಕರ್ ಅಂಗಡಿ ಇತ್ತು ನಿಮ್ಮದು? ಎದ್ರ ಅಂಗಡಿ ಇತ್ತು ರೀ? ಹಾಂ ರೀ. 15 ಲಕ್ಷ ರೂಪಾಯಿ ಹಾಳಾಗ್ಯಾರ ಸರ್. 8 ಲಕ್ಷ ರೀ? 15 ಲಕ್ಷ ರೂಪಾಯಿ. ಯಾಕ್ರಿ ಹಂಗೈತೆ ಸರ್ ಅದು ರೀ? ಹಾಂ ರೀ ಸರ್, ಹೆಂಗಂತಂದ್ರೆ ಗೊತ್ತಾಗಿಲ್ಲ ಸರ್. ನಾವು ಆ ಥರ ಕಟ್ತೀವಿ. ಹಾಂ ಹಾಂ ಹಾಂ. ಎಷ್ಟು ಮಾಲ್ ಏನೈತೆ ರೀ ಮತ್ತೆ? ಸರ್ ಕಚರ ಏನೇನಿತ್ತು ಅಂದ? ದಸರಾ ಏನಿಲ್ಲ ಬರೀ ಮಾಲ್ ಐತ್ರಿ. ಮಾಲ್ ಅಂದ್ರೆ ಏನು ಮಾಲ್ ರೀ? ಪ್ಲಾಸ್ಟಿಕ್ ಮಾಲ್ ಐತಿ. ಎಷ್ಟರದ್ದು ಅಣ್ಣ? ಎಷ್ಟು ಅನ್ನೋದಿತ್ತು ಅಂದೆ? 10 ಲಕ್ಷ. ಈಗೆಲ್ಲ ಆರ್ಯದಣ್ಣ, ಎಲ್ಲ ಸುಟ್ಟೋಗಿದೆ ಅಣ್ಣ. ತಮ್ಮ ಹೆಸರು ರೀ? ತಮ್ಮ ಹೆಸರು? ನಿಮ್ಮ ಹೆಸರು ರೀ? ಎದ್ರ ಅಂಗಡಿ ಇತ್ತು ನಿಮ್ಮದು? ಎದ್ರ ಅಂಗಡಿ ಇತ್ತು ರೀ? ಪ್ಲಾಸ್ಟಿಕ್. ಹಾಂ ರೀ. 15 ಲಕ್ಷ ರೂಪಾಯಿ ಹಾಳಾಗ್ಯಾರ ಸರ್. 8 ಲಕ್ಷ ರೀ? 15 ಲಕ್ಷ ರೂಪಾಯಿ.